ದೊಡ್ಡ ಮಠದ ದೊಡ್ಡ ಸ್ವಾಮೀಜಿ ತೆಕ್ಕೆಯಲ್ಲಿದ್ದಂತ ಆ ಮಹಿಳೆ ಯಾರು ಹಾಗಾದ್ರೆ? ದೊಡ್ಡ ಮಠದ ದೊಡ್ಡ ಸ್ವಾಮೀಜಿ ತೆಕ್ಕೆಯಲ್ಲಿದ್ದಂತ ಮಹಿಳೆ ಯಾರು? ಆ ಮಹಿಳೆಗೂ ಈ ಕಾಮಯೋಗಿಗೂ ಇದ್ದದ್ದು ಅದಂತ ನಂಟು. ಯಾವ ರೀತಿಯಾದಂತ ನಂಟಿತ್ತು ಹಾಗಾದ್ರೆ ಇಬ್ಬರ ನಡುವೆ? ರೆಸಿಡೆನ್ಸಿಯ ರೂಮ್ ನಂಬರ್ 212ರಲ್ಲಿ ಇಬ್ಬರ ಮಧ್ಯೆ ಜಗಳ ನಡೆದಿದ್ದೇಕೆ? ಸ್ವಾಮೀಜಿ ಮತ್ತು ಮಹಿಳೆ ಮಧ್ಯೆ ಇತ್ತು ಕಾಮದಂಟಿನ ನಂಟು. ಮನೆಯ ಆಸೆ ತೋರಿಸಿ ಮನದಾಸೆ ತೀರಿಸಿಕೊಳ್ತಾ ಇದ್ದಂತ ಸ್ವಾಮಿ ಈತ. ಹಣ ಕೊಡ್ತೀನಿ, ಒಂದು ಮನೆ ಕಟ್ಟಿಸ್ಕೊಡ್ತೀನಿ ಅಂತ ಹೇಳಿ ಬೆಂಗಳೂರು ಮುಂಬೈನಲ್ಲಿ ಒಂದು ಫ್ಲಾಟ್ ಕೊಡಿಸ್ತೀನಿ ಅಂತ ಸಮಾಧಾನ ಮಾಡ್ತಾ ಇದ್ದ ಈ ರಸಿಕ ಶ್ರೀ ಸೆರಗಿನಲ್ಲೇ ಸುಖ ಸವಿದು ಬೆಂಗಳೂರಲ್ಲಿ ಫ್ಲಾಟ್ ಕೊಡಿಸಿದ್ದ ಸ್ವಾಮೀಜಿ. ಬೆಂಗಳೂರಿನಲ್ಲಿ ಕೊಡಿಸಿದ್ದ ಒಂದು ಫ್ಲಾಟ್. ಆದ್ರೆ ಮುಂಬೈ ಫ್ಲಾಟ್ ಸಿಗದೆ ಇದ್ದಾಗ ಮಹಿಳೆ ರೊಚ್ಚಿಗೆದ್ದು ಬಿಡ್ತಾಳೆ. ಫ್ಲಾಟ್ ಸಿಗಲ್ಲ ಅಂತ ಗೊತ್ತಾಗ್ತಾ ಇದ್ದಂತೆ ಹಣಕ್ಕೆ ಡಿಮಾಂಡ್ ಇಡ್ತಾಳೆ. ಇದಕ್ಕೆ ಒಪ್ಪದೇ ಇದ್ದಾಗ ಮಹಿಳೆ ದೊಡ್ಡ ಕಿರಿಕ್ ಮಾಡ್ತಾಳೆ, ದೊಡ್ಡ ಹೈಡ್ರಾಮಾ ಮಾಡ್ತಾಳೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ, ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ದುರ್ಗೇಶ್ ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ. ದುರ್ಗೇಶ್, ನಿಜಕ್ಕೂ ಆಶ್ಚರ್ಯ, ಒಂದು ಪ್ರತಿಷ್ಠಿತ ಮಠದ ಸ್ವಾಮೀಜಿ ಈ ರೀತಿಯಾಗಿ ಅವಮಾನ ಆಗಿರೋದು, ಮತ್ತೆ ಹೋಗಿ ಒಂದು ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಿದ್ರಂತೆ. ಅಂತಿಮವಾಗಿ ಏನಾಗಿದೆ ಇಲ್ಲಿ? ಖಂಡಿತ ರಾಮ್, ಈ ಒಂದು ಸಂದರ್ಭದಲ್ಲಿ ಅಂದರೆ ಕಾಮದ ದಾಟದಲ್ಲಿ ಸಿಲುಕಾಕಿಕೊಂಡಿರುವಂಥ ಸ್ವಾಮೀಜಿ ಏನು ಮಾಡಬೇಕು ಅನ್ನೋಂಥದ್ದು ಗೊತ್ತಾಗದೆ ಸಾಕಷ್ಟು ಪ್ರಹಸನಕ್ಕೆ ಒಳಗಾಗಿರುವಂಥದ್ದು. ಗಲಾಟೆ ಬಳಿಕವಂತೂ ಮುಖ ಮುಚ್ಕೊಂಡು ಓಡಾಡಬೇಕಾ ಅಥವಾ ಯಾವ ರೀತಿ ತಲೆಮರೆಸ್ಕೊಂಡಿರ್ಬೇಕು ಅನ್ನೋಂಥ ಲೆಕ್ಕಾಚಾರದಲ್ಲೂ ಕೂಡ ಇದ್ರು. ಒಂದಿಷ್ಟು ಅಟ್ಯಾಕ್ ಆದಮೇಲೆ ಅವರ ಮುಖಕ್ಕೆ ಗಾಯಗಳಾಗಿರೋದ್ರಿಂದ ಏನು ಅವರು ಸ್ವಾಮೀಜಿಗಳ ಮನೆಯಲ್ಲೇ ಒಂದು ಪ್ರಥಮ ಚಿಕಿತ್ಸೆಯನ್ನು ಪಡೆದು ಈಗ ಅಜ್ಞಾತ ವಾಸದಲ್ಲಿರುವಂಥದ್ದು. ಯಾಕಂದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತಾ ಇದೆ. ಹೀಗಾಗಿ ಯಾವ ರೀತಿ ಮಹಿಳೆಯ ಮೇಲೆ ಆರೋಪ ಮಾಡಿರೋದ್ರ ಜೊತೆಗೆ ಮಹಿಳೆಯ ಪರ ಇರುವಂಥವರು ಅಟ್ಯಾಕ್ ಮಾಡಿದ್ರು. ಹೀಗಾಗಿ ವಿಜಯಪುರದಲ್ಲಿ ಇದೊಂದು ದೊಡ್ಡ ಸುದ್ದಿ ಆಗ್ತಾ ಇದೆ. ಹೀಗಾಗಿ ಸದ್ಯಕ್ಕೆ ಅಜ್ಞಾತವಾಸದಲ್ಲಿರುವಂಥ ಸ್ವಾಮೀಜಿಯ ಮುಂದಿನ ನಡೆ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಜೊತೆಗೆ ಮಹಿಳೆ ಯಾರು, ಮಹಿಳೆಯ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಕೂಡ ಹೊರಬರಬೇಕು. ಜೊತೆಗೆ ಘಟನೆ ನಡೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ FIR ಯಾಕೆ ದಾಖಲಾಗಿಲ್ಲ, ಜೊತೆಗೆ ಗಲಾಟೆ ಆದರೂ ಕೂಡ ಯಾವ ರೀತಿ ಈ ಒಂದು ಪ್ರಕರಣ ದಾಖಲಾಗಿಲ್ಲ ಅನ್ನೋದು ಕೂಡ ತನಿಖೆಯಿಂದ ಮುಂದೆ ಗೊತ್ತಾಗಬೇಕಾಗತ್ತೆ. ರಾಮ್, ಓಕೆ ದುರ್ಗೇಶ್.